ಇದೇ ಸೆಪ್ಟೆಂಬರ್ 22ರಂದು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ನಡುವೆ ಒಂದು ಕಡೆ ಪರ ವಿರೋಧದ ಕಾವು ರಾಜ್ಯದಲ್ಲಿ ಹೆಚ್ಚಾಗಿದೆ ಜಾತಿ ಗಣತಿ ವಿಚಾರವಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಶ್ವವೇಗ ಜೊತೆ JDS ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ, ಇದರ ಬಗ್ಗೆ JDS ನಿಲುವೇನು ಸರ್? ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 10 ವರ್ಷದಿಂದನೂ ಕೂಡ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 2015ರಲ್ಲಿ ಕಾಂತರಾಜುರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅಲ್ಲಿಂದ ಹತ್ತತ್ರ 180 ಕೋಟಿ ರೂಪಾಯಿಯಷ್ಟು ಹಣವನ್ನು ವೆಚ್ಚ ಮಾಡಿರುವಂಥದ್ದು. ಕೊನೆಗೆ ಫೈನಲಿ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ 18ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಫೈಲು ಅವ್ರು ಮುಂದೆ ಬಂದಂಥ ಸಂದರ್ಭದಲ್ಲಿ ಮೆಂಬರ್ ಸೆಕ್ರೆಟರಿ ಅವರು ಯಾವಾಗ ಸೈನ್ ಹಾಕಿರಲಿಕ್ಕಿಲ್ಲ. ಆಗ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಈಗ ನನಗೆ ಹಾಗೂ ತಮ್ಮಗಳಿಗೂ ತಿಳಿದ ಮಟ್ಟಕ್ಕೆ ಇವತ್ತು ಜಾತಿ ಗಣತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಅಧಿಕೃತವಾಗಿ ಇವತ್ತು ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಮ್ಯಾಕ್ಸಿಮಮ್ ಸರ್ವೇಸ್ ಜನ್ರೇಟ್ ಮಾಡ್ಬೋದಷ್ಟೇ, ಕ್ರಿಯೇಟ್ ಮಾಡ್ಕೋಬೋದಷ್ಟೇ ಇವರು ಸ್ಟೇಟ್ ಲೆವೆಲಲ್ಲಿ. ಆದರೆ ಈ 10 ವರ್ಷದಿಂದ ಈಗೇನು ಈ ಜಾತಿ ಗಣತಿ ಬಗ್ಗೆ ನಿರಂತರ ಚರ್ಚೆ ಆಗ್ತಾಯಿದೆ. ಈಗ ಮತ್ತೆ ಹೊಸದಾಗಿ ತಾವೇ ಹೇಳ್ದಂಗೆ 15 ದಿನದಲ್ಲಿ ಸೆಪ್ಟೆಂಬರ್ 22ರಿಂದ 15 ದಿನದಲ್ಲಿ 2 ಕೋಟಿ ಮನೆಗಳಿಗೆ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಜಾತಿ ಗಣತಿಯನ್ನು ಮಾಡಿ ಒಂದು ವರದಿಯನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. 10 ವರ್ಷದಲ್ಲಿ ಮಾಡೋಕ್ಕಾಗದೇ ಇರತಕ್ಕಂಥ ಜಾತಿ ಗಣತಿ, ವೈಜ್ಞಾನಿಕವಾಗಿ ಅಪ್ರೋಚ್ ಮಾಡದೇ ಇರತಕ್ಕಂಥದ್ರಲ್ಲಿ ನೀವುಗಳೇನು ಫೇಲ್ ಆಗಿದ್ದೀರಿ, 15 ದಿನದಲ್ಲಿ ನೀವು ಯಾವ ರೀತಿ ಈ ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿ ಇದರ ಪಾರದರ್ಶಕತೆಯನ್ನು ನೀವು ಜನಗಳ ಮುಂದೆ ಈ ಜಾತಿ ಗಣತಿ ವಿಚಾರವಾಗಿ ಇಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಲ್ಲ ಸಮುದಾಯದ ಸರ್ವಪಕ್ಷದ ನಾಯಕರುಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಅವರೆಲ್ಲರೂ ಕೂಡ ಇವತ್ತು ಪ್ರಶ್ನೆಯನ್ನು ಕೇಳಿರುವಂಥದ್ದು 4 ತಿಂಗಳಿಂದನೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ತಾವುಗಳೇ ಚರ್ಚೆ ಮಾಡ್ಕೊಂಡ್ರಿ. ಈಗಲೂ ಕೂಡ ಆಯಾ ಸಮುದಾಯದ ನಾಯಕರುಗಳು, ಸಮುದಾಯಕ್ಕೆ ಸೇರಿರುವಂಥ ಪೀಠಾಧಿಪತಿಗಳು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ನಿರಂತರವಾಗಿ ಸಭೆಗಳನ್ನ ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ ಆಯಾ ಸಮುದಾಯದ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತನ್ನನ್ನು ತಾನು OBC ನಾಯಕ ಅಂತಕ್ಕಂಥದ್ದನ್ನ ಅವರೇನು ಬೆನ್ನು ತಟ್ಕೋತಾರೆ. ಯಾವಾಗಲೂ OBC ನಿಗಮದಲ್ಲಿ ಅಧ್ಯಕ್ಷ ಸ್ಥಾನ ಇವತ್ತು 11ರಲ್ಲಿ ಎಷ್ಟು ಭರ್ತಿ ಮಾಡ್ಕೊಂಡಿದ್ದೀರಿ, ಇದರಲ್ಲಿ ಎಷ್ಟು ದುಡ್ಡನ್ನು ನೀವು ಭರ್ತಿ ಮಾಡ್ಕೊಂಡಿದ್ದೀರಿ, ವಸೂಲಿ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಈಗ ಇತ್ತೀಚೆಗೆ CAG ರಿಪೋರ್ಟಲ್ಲಿ ಒಂದು ಬಿಡುಗಡೆ ಆಗಿದೆ ವರದಿ. ನಿಜವಾಗ್ಲೂ ನೀವು OBCಯ ನಾಯಕರೇ, ನೀವು ನಿಜವಾಗ್ಲೂ OBC ಜನಾಂಗಕ್ಕೆ, ಆ ಸಮುದಾಯಕ್ಕೆ ನೀವು ನ್ಯಾಯವನ್ನು ಒದಗಿಸ್ತಾ ಇದ್ದೀರಾ ಮಾನ್ಯ ಸಿದ್ದರಾಮಣ್ಣ ಅವರೇ? ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಿ? ವಾಟ್ ಆರ್ ದ ಇಂಟೆನ್ಷನ್ಸ್? ಇದರ ಹಿಂದಿನ ಉದ್ದೇಶಗಳೇನು? ಇದು ರಾಜ್ಯದ ಜನತೆ ಮುಂದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಸರ್ಕಾರ ಇದನ್ನು ಮುಂದಿಡಬೇಕಾಗ್ತದೆ. ಈ ಥರ ಅರ್ಜೆನ್ಸಿನಲ್ಲಿ ಏನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಮಾಡ್ತಕ್ಕಂಥದ್ದಾಗಾದಾಗ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಅನುಮಾನ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ನನ್ನ ಪ್ರಕಾರ ಈ ಜಾತಿ ಗಣತಿ ಅಂತಕ್ಕಂಥದ್ದು ಏನೇ ಇವತ್ತು ಸರ್ಕಾರ ಹೊಸದಾಗೆ 331 ಜಾತಿಗಳು, ಹೊಸ ಜಾತಿಗಳನ್ನ, ಇಲ್ಸಲ್ದೇ ಇರೋ ಜಾತಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಇಂಟೆನ್ಷನ್ಸು ಏನು, ಇವೆಲ್ಲವೂ ಕೂಡ ಇವತ್ತು ಜನ ಪ್ರಶ್ನೆ ಮಾಡುವಂತಾಗಿದೆ. ಆದರೆ ಒಂದು ನಾನು ಹೇಳುವಂಥದ್ದು, ಜಾತಿ ಗಣತಿ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಆಗಬೇಕಾಗಿದೆ. ಆದರೆ ಇವತ್ತು ಇಲ್ಲಿ ಆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ನ ನಾರ್ಮ್ಸ್ನ, ಆ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಇವತ್ತು ಬದಿಗಿಟ್ಟು ಇವತ್ತು ತನ್ನ ಸ್ವಾರ್ಥಕ್ಕೋಸ್ಕರ, ತಮ್ಮ ಲೆಕ್ಕಾಚಾರ ರಾಜಕಾರಣದ ಲಾಭಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಖಂಡನೀಯ. ಸರ್, ನಿನ್ನೆ ಸರ್ಕಾರದ ಕೆಲವೊಂದಿಷ್ಟು ಸಚಿವರುಗಳೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಸರ್. ಅದಾದ ಬಳಿಕ ಇವತ್ತು ಒಂದು ಸಭೆ ಕೂಡ ನಡೀತಾ ಇದೆ. CM ಹಾಗೂ DCM ಸುರ್ಜೇವಾಲಾ ಕೂಡ ಅವರು ಸಭೆಯಲ್ಲಿದ್ದಾರೆ. ಯಾಕೆ ಪದೇ ಇವರು ಸುರ್ಜೇವಾಲಾ ಹತ್ರ ಕೇಳಿ ಜಾತಿ ಸಮೀಕ್ಷೆಗೆ ಮುಂದಾಗ್ತಿದ್ದಾರೆ ಏನು ಅಂತ ಸರ್? ಈಗ ನಮ್ಮ ರಾಜ್ಯದ ಜನತೆಗೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಅಂದರೆ ಮಾನ್ಯ ಗೌರವಾನ್ವಿತ ಸಿದ್ದರಾಮಣ್ಣ ಅವರು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವು. ಆದರೆ ಕಳೆದ 2 ವರ್ಷಗಳಲ್ಲಿ ಒಂದಷ್ಟು ಘಟನೆಗಳು ಏನು ನಡೆದಿದೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಇವತ್ತು ಅನುದಾನ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಹೌಸಿಂಗ್ನ ಬೋರ್ಡ್ನಲ್ಲಿ ಹೌಸಿಂಗ್ ಮನೆಗಳನ್ನ ಕೊಡುವಂಥದ್ದಕ್ಕೆ ಆ ಕನ್ಸರ್ನ್ಡ್ ಮಿನಿಸ್ಟ್ರು ನಡ್ಕೊಂಡಿರ್ತಕ್ಕಂಥ ರೀತಿಗಳು, ಇವೆಲ್ಲ ಕೂಡ ಸರ್ವಪಕ್ಷದ ಶಾಸಕರಲ್ಲಿ
ಅಸಮಾಧಾನ ತಗೊಂಡು ಬಂದಾಗ ಹೋಗಿ ಸೂಪರ್ ಸಿ ಎಮ್ ಸುರ್ಜಿವಾಲಾ ಅವ್ರನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಡೈರೆಕ್ಷನ್ ಹೊರಡಿಸಿರೋವಂಥದ್ದು ನಾವು ನೋಡಿದ್ದೇವೆ. ಇದೇನು ಹೊಸದೇನಲ್ಲ. ಆದರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ಉಂಟಾಗ್ತಕ್ಕಂಥ ಒಂದು ಸಿಚುವೇಶನ್ ಇದು. ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಎತ್ಕೊಂಡು ಇನ್ಯಾವುದೋ ಕೇಂದ್ರದ ಈ ಕಾಂಗ್ರೆಸ್ನ ಒಂದಷ್ಟು ಸೆಂಟ್ರಲ್ ಲೀಡರ್ಸು ಬಂದು ಇಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥದ್ದು, ಅವ್ರು ಹೇಳ್ದಂಗೆ ಇವ್ರು ಕುಣಿತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಾನ್ಯ ಸಿದ್ದರಾಮಣ್ಣ ಅವರ ಒಂದು ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಂತೂ ಅಲ್ಲ. ಸರ್, ಯಾಕೆ ಈ ತರಾತುರಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ? ಅಥವಾ ಹೈಕಮಾಂಡ್ ದಿನನ ಒತ್ತಡ ಇದೆಯಾ ಸಿದ್ದರಾಮಯ್ಯ ಮೇಲೆ? ಯಾರು ಇದರ ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ ಅನ್ಸುತ್ತೆ? ಇದು ಸರ್ಕಾರವೇ ಇದಕ್ಕೆ ಉತ್ತರ ಕೊಡಬೇಕು. ಇದು ಈ ಕ್ವಶನ್ನ, ಈ ಪ್ರಶ್ನೆ ನನಗೇನು ಇಟ್ಟಿದ್ದೀರಿ? ಇದು ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಪ್ಲಸ್ ಕೇಂದ್ರದ ಕಾಂಗ್ರೆಸ್ನ ನಾಯಕರು ನೀವು ಕೇಳಬೇಕು. ಅವರೇ ಉತ್ತರ ಕೊಡಬೇಕು ಇದಕ್ಕೆ. ಸರ್, ಕೊನೆಯದಾಗಿ ಸರ್, ನಾಳೆ ಒಕ್ಕಲಿಗ ನಾಯಕರ ಸಭೆ ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗುವಂಥದ್ದು ಇದೆ ಅಂತ ಸರ್? ಸರ್, ಈಗ ಏನಾಗಿದೆ, ತಾವೇ ಹೇಳ್ದಂಗೆ ಎಲ್ಲ ಸಮುದಾಯದ ನಾಯಕರು ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ಲಸ್ಸು ಆಯಾ ಸಮುದಾಯದ ಜನಪ್ರತಿನಿಧಿಗಳು ಆ ಸಮುದಾಯವನ್ನು ಯಾವ ರೀತಿ ಏನಾದರೂ ಇಲ್ಲಿ ಬೇರೆ ಬೇರೆ ರೀತಿ ಯಾವ ರೀತಿ ಒಳಸಂಚು ನಡೀತಾ ಇದೆ, ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಮತ್ತೆ ಇನ್ನೊಂದಷ್ಟು ಕಡೆ ರಾಜಕೀಯದ ಲಾಭದ ಲೆಕ್ಕಾಚಾರಗಳೇನು ನಡೀತಾ ಇದೆ, ಇವೆಲ್ಲದರ ವಿಚಾರವಾಗಿ ಒಂದಷ್ಟು ಸ್ಪಷ್ಟವಾದಂಥ ಒಂದಷ್ಟು ಚರ್ಚೆಗಳು ನಡಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದ ಪರಮಪೂಜ್ಯರು ನಿರ್ಮಲಾನಂದ ಶ್ರೀಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವ್ರಿಗೆ, ನಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾಳೆ ದಿನ ಸರ್ವಪಕ್ಷದ ಸಭೆ ಇದೆ, ಸಮುದಾಯದ ಸಭೆ ಇದೆ, ಹಾಗಾಗಿ ಹೋಗ್ತಾ ಇದ್ದೇವೆ. ಸರ್, ಸರ್ಕಾರಕ್ಕೆ ಏನಾದರೂ ಆಗ್ರಹ ಮಾಡ್ತೀರಾ? 22ರಿಂದ ಪ್ರಾರಂಭ ಆಗೋದು, ಮುಂದಕ್ಕೆ ಹೋಗಬೇಕು ಅಂತ ಏನಾದರೂ? ಅಲ್ಲ, ಈಗ 15 ದಿನದಲ್ಲಿ ಇವರು ಏನು ಕ್ರಿಯೇಟ್ ಮಾಡ್ಕೊತಾರೆ ಅನ್ನೋದು ನಮಗೂ ನಂಬಿಕೆ ಇಲ್ಲ, ನಿಮಗೂ ನಂಬಿಕೆ ಇಲ್ಲ, ಜನಕ್ಕೂ ನಂಬಿಕೆ ಇಲ್ಲ. ಇದು ಮಾಡೋದ್ರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದು ನನ್ನ ಪ್ರಕಾರ ಇದು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಂಪೂರ್ಣಗೊಳಿಸ್ಲಿಕ್ಕೆ ಆಗೋದಿಲ್ಲ. ಇದು ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅವರ ಇಜೆಂಡಾಗಳು 100 ಇರ್ಬೋದು, ಬಟ್ ಇದು ಯಶಸ್ಸು ದೊರಕೋದಿಲ್ಲ. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.